ಕಲಿಯುಗದ ಕಲ್ಪತರು ಕಾಮಧೇನು ಚಿಂತಾಮಣಿ ಸ್ವರೂಪರಾದಂತಹ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಅಂತರ್ಗತ ಭಾರತೀ ರಮಣ ಶ್ರೀ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕ್ಷೇತ್ರ ಮಂತ್ರಾಲಯ ನಿವಾಸಿ ಶ್ರೀ ಭೂ ದೇವಿ ಸಮೇತ ಶ್ರೀ ಶ್ರೀನಿವಾಸ ದೇವರ ಚರಣಪಾದಗಳಿಗೆ ನಮಿಸುತ್ತಾ ರಾಘವೇಂದ್ರ ಸ್ವಾಮಿಗಳನ್ನು ನೆನೆಸುತ್ತಾ ರಾಘವೇಂದ್ರ ಸ್ವಾಮಿಗಳ ಅವತಾರಗಳಲ್ಲಿ ಮೂಲ ಅವತಾರವಾದಂತಹ ಕರ್ಮದ ದೇವತೆ ಶಂಕುಕರ್ಣರ ಒಂದು ಭಾಗ ಮೂರನೇದಾಗಿ ಇದನ್ನು ಹೇಳಬೇಕೆಂದರೆ ನಮ್ಮಲ್ಲಿ ಯಾವುದೋ ಒಂದು ಪುಣ್ಯ ಏನೋ ರಾಯರ ಬಗ್ಗೆ ಹೇಳಬೇಕು, ರಾಯರ ಬಗ್ಗೆ ಚಿಂತನೆ ಮಾಡಬೇಕು, ರಾಯರ ಬಗ್ಗೆ ತಿಳಿಬೇಕು ಎನ್ನುವಂತಹ ಚಿಂತನೆ ಕೂಡ ಬರಬೇಕು ಅಂದರೂ ಕೂಡ ಮಹಾಪುಣ್ಯ. ಅದರಂತೂ ಆ ಬಗ್ಗೆ ಕೇಳುವುದು, ಯಾರೋ ಹೇಳಿದ್ದನ್ನು ನಾವು ಕೇಳುವಂಥದ್ದಿತ್ತಲ್ಲ, ಅದು ಕೂಡ ದೊಡ್ಡ ಪುಣ್ಯವೇ. ಹಾಗಾಗಿ ಶಂಕುಕರ್ಣರ ಒಂದು ಮುಂದುವರೆದ ಭಾಗ ಮೂರನ್ನು ನಾವಿಲ್ಲಿ ಹೇಳುವಂತಹ ಪ್ರಯತ್ನ ಮಾಡ್ತೇವೆ. ಹೀಗೆ ಎಲ್ಲವೂ ನಡೆದ ಬಂತು ಅಂದರೆ ಬ್ರಹ್ಮದೇವರು ಪೂಜಿಸುವಂತಹ ರೀತಿ, ಗಿರ್ವಾಣಿ ಇದ್ದಂತಹ ರೀತಿ, ತಾಯಿ ಕರಂಗಳಿಂದ ಬಂದಂತಹ ಶ್ರುತಿಯಿಂದ ಏನೋ ಮುಂದೆ ಒಂದು ಜಗತ್ ಕಲ್ಯಾಣವಾಗುವಂತಹ ಸೂಚನೆ ಅಲ್ಲಿಯೇ ಸಿಕ್ಕಿತ್ತು. ಆ ಸಿಕ್ಕಿದ್ದಂತಹ ಸೂಚನೆ ಅಲ್ಲಿಯೇ ಪ್ರಜ್ವಲಿಸ್ತಾ ತೊಡಗಿತು. ಅಲ್ಲಿ ಶಂಕುಕರ್ಣ ಮೈ ಮರೆತು ಗಿರ್ವಾಣಿಯ ಒಂದು ಆ ಸಂಗೀತವನ್ನು ಆಲಿಸ್ತಿರ್ತಾನೆ. ಬ್ರಹ್ಮದೇವರು ಅವರು ಮನಚಿತ್ತವಾಗಿ ಅವರು ಶ್ರೀರಾಮನನ್ನ ಪೂಜಿಸುವಂತಹ ಅಷ್ಟೂ ಅವತಾರಗಳನ್ನು ಪೂಜಿಸುತ್ತಿದ್ದಾರೆ. ಅಂದು ಮುಖ್ಯವಾಗಿ ಶ್ರೀರಾಮಚಂದ್ರನ ಸೀತಾ ಸಮೇತ ಶ್ರೀರಾಮಚಂದ್ರನ ಒಂದು ಪೂಜೆಯ ಒಂದು ಸಮಯ. ಆ ಸಮಯದಲ್ಲಿ ಎಲ್ಲ ಆಗುತ್ತೆ, ಎಲ್ಲ ಪೂಜೆಗಳು ನಡೆಯುತ್ತೆ. ಕೊನೆಯದಾಗಿ ಪುಷ್ಪಾರ್ಚನೆಯನ್ನು ಮಾಡಬೇಕಾಗತ್ತೆ, ತುಳಸಿ ಪುಷ್ಪಾರ್ಚನೆ ಬೇಕಾಗುತ್ತೆ. ಆ ಸಮಯದಲ್ಲಿ ಅವರಿಗೆ ಆ ಪಾತ್ರೆಯಲ್ಲಿ ಕೈ ಹಾಕಿದಾಗ ಆ ಪುಷ್ಪ ತುಳಸಿ ಇರೋದಿಲ್ಲ. ಕುಪಿತಗೊಂಡಂತಹ ಆ ಬ್ರಹ್ಮದೇವರು ಶಂಕುಕರ್ಣನಲ್ಲಿ ನೋಡಿದಾಗ ಆ ಶಂಕುಕರ್ಣ ಮೈಮರ್ತಿದ್ದ. ಎಷ್ಟೋ ಸಾರಿ ಕೂಗಿದಾಗ ಕೂಡ ಈತ ಆ ಕಡೆ ನೋಡೋದಿಲ್ಲ, ಬ್ರಹ್ಮದೇವರ ಕಡೆ. ಮತ್ತಷ್ಟು ಕೋಪವಾಗಿ ಆ ಶಂಕುಕರ್ಣಿಗೆ ಶಾಪವನ್ನು ಕೊಟ್ಟೇ ಬಿಡ್ತಾರೆ. ಯಾಕಂದರೆ ಇಷ್ಟೆಲ್ಲ ನಾನು ಕೂಗ್ತಿದ್ರು, ಕೊನೆಯದಾಗಿ ಅವರು ಶಂಕುಕರ್ಣ ನಗ್ಬಿಡ್ತಾರೆ. ಆದಾಗ ಅವರಿಗೆ ದೈತ್ಯರಾಗುವಂತಹ ಒಂದು ವರವನ್ನು ಅಂದರೆ ಶಾಪವನ್ನು ಕೊಡ್ತಾರೆ. ಅದು ಶಾಪವಲ್ಲ, ವರ ಅಂತೇಳಿ ಈಗ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಪರಿಪರಿಯಾಗಿ ಶಂಕುಕರ್ಣರು ಕೇಳ್ಕೊಳ್ತಾರೆ, ಸರಸ್ವತಿ ದೇವಿ ಕೂಡ ಕೇಳ್ಕೊಳ್ತಾರೆ. ಯಾಕಂದರೆ ಅವನಿಂದ ಯಾವತ್ತೂ ಈ ಥರ ತಪ್ಪಾಗಿರಲಿಲ್ಲ. ಅಂತಹ ಭಕ್ತಿ ಉಳ್ಳವನು, ಶ್ರೀಹರಿ ಭಕ್ತಿ ಉಳ್ಳವನು. ಆದ್ದರಿಂದ ಅವರನ್ನು ಕ್ಷಮಿಸಬೇಕು ಅಂತ ಸರಸ್ವತಿಯೂ ಕೂಡ ಕೇಳ್ಕೊತಾರೆ. ಆದರೂ ಅವ್ರ ಮನಸ್ಸು ಕರಗಲ್ಲ. ಕೊನೆಯದಾಗಿ ಬರ್ತಾ ಬರ್ತಾ ಆ ಬ್ರಹ್ಮದೇವರಿಗೂ ಅನಿಸುತ್ತೆ, ಯಾವತ್ತೂ ಈತನು ಶಂಕುಕರ್ಣನು ಈ ಥರ ಮಾಡಿರಲಿಲ್ಲ, ಇವತ್ತೇಕೆ ಹೀಗಾಯಿತು ಅಂತ ಅವ್ರ ಮನಸ್ಸಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡುತ್ತಾ ಕೇಳಿಕೊಂಡಾಗ ಎಲ್ಲವೂ ಚಿತ್ರಣ ಬಂದುಬಿಡುತ್ತೆ. ಎಲ್ಲವನ್ನ ಮಾಡಿಸಿದಂತಹ ಶ್ರೀರಾಮಚಂದ್ರನ ಒಂದು ಮುಗುಳ್ನಗೆ, ಆ ಮುಗುಳ್ನಗೆ ಕೊಟ್ಟು ನಕ್ಕು ಅಲ್ಲಿಂದ ಒಂದು ಅದೃಶ್ಯವಾಗಿಬಿಡುತ್ತಾರೆ. ಆಗ ಗೊತ್ತಾಗುತ್ತೆ ಬ್ರಹ್ಮದೇವರಿಗೆ ಇದೆಲ್ಲ ಭಗವಂತನ ಕಪನಾಟಕ, ಸೂತ್ರಧಾರನಂತಹ ಶ್ರೀಕೃಷ್ಣ ಭಗವಂತನ ವಿಷ್ಣುವಿನ ಎಲ್ಲ ಆತನದ್ದೇ ಅಂತೇಳಿ ಹೇಳ್ತಾರೆ. ಆಗ ಶಂಕುಕರ್ಣನ ಪರಿಪರಿಯಾಗಿ ಒಂದು ಹೇಳಲಿಕ್ಕೆ ಪ್ರಯತ್ನ ಮನದ್ಬಿಟ್ಟಾಗ ಮಾಡ್ತಾರೆ. ಯಾಕಂದರೆ ಶಂಕುಕರ್ಣನಿಗೆ ತಲೆಯಲ್ಲಿ ಅದೇ ಇದೆ, ದೈತ್ಯ ಅನ್ನೋದೇ ಮಾತ್ರ ಇದೆ. ಬಟ್ ಇದರಿಂದ ಒಳ್ಳೆಯದಾಗುವಂಥದ್ದೇ ಅಂತ ಬಿಡಿಸಿ ಬ್ರಹ್ಮದೇವರು ಹೇಳ್ತಾರೆ. ಅದನ್ನು ನಾನು ಹೀಗೆ ಹೇಳ್ತಾ ಹೋಗ್ತೇನೆ. ಆಗ ಶಂಕುಕರ್ಣ ಏನು ಮಾಡ್ತಾರೆ, ಈ ಒಂದು ಬ್ರಹ್ಮದೇವರು ಶಂಕುಕರ್ಣಗೆ ಏನು ಹೇಳ್ತಾರೆ ಅಂದರೆ, ಛೇ ವೆಸ್ಸ, ಆನಂದಿಸುವ ಸಮಯದಲ್ಲಿ ಹೀಗೇಕೆ ದುಃಖಿಸುತ್ತಿರುವೆ ಅಂತ ಹೇಳಿದಾಗ ಶಂಕುಕರ್ಣ ಒಂದು ನಿಟ್ಟುಸಿರನ್ನ ಬಿಡುತ್ತಾ, ದೇವಾ, ತಮ್ಮ ಮಾತು ಒಗಟಿನಂತಿದೆ, ನಿಮ್ಮ ಅಭಿಪ್ರಾಯ ನನಗಾಗಲಿಲ್ಲ, ಶಾಪವನ್ನು ಪಡೆದಂತ ನನಗೆ ಇದು ಸಂತೋಷದ ಸಮಯವೇ ಅಂತ ಶಂಕುಕರ್ಣ ಕೇಳಿಕೊಂಡಾಗ ಆಗ ಬ್ರಹ್ಮದೇವರು ನಸುನಕ್ಕು, ನಿಜ ಶಂಕುಕರ್ಣ, ಇದು ಸಂತೋಷವೇ ಸಮಯವೇ. ಶ್ರೀಹರಿಯು ಪೂರ್ಣಾನುಗ್ರಹಕ್ಕೆ ಪಾತ್ರನಾಗುವಂತಹ ಸುಸಮಯ ಬಂದೊದಗಿದು ಸಂತೋಷವಲ್ಲವೇ? ಆತನ ಅನುಗ್ರಹ ಸಿಗುವುದೇ ದೊಡ್ಡದು.
ಅದರಲ್ಲಂತೂ ನಿನ್ನಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡುತ್ತಿರುವುದು ಅದು ಸಂತೋಷವಿಲ್ಲವೇ ಉತ್ಸವ ಅಂತ ಕೇಳಿದಾಗ ಶಂಕುಕರ್ಣ ಕೈ ಮುಗಿದು, ಹಾಗೆಂದರೇನು ಪಿತಾಮಹ, ನನಗೊಂದೂ ಅರ್ಥವಾಗಿಲ್ಲ, ಕೃಪೆ ಮಾಡಿ ವಿಷಯವನ್ನ ಸ್ಪಷ್ಟವಾಗಿ ಹೇಳಬಾರದೆ ಅಂತ ಕೈ ಮುಗಿದು ಕೇಳಿಕೊಂಡಾಗ ಬ್ರಹ್ಮದೇವರು, ಶಂಕುಕರ್ಣ ನೀನೆಂಥ ಸುಕೃತಶಾಲಿ, ನಿನ್ನ ಭಾಗ್ಯವೆಷ್ಟು ದೊಡ್ಡದು ಕೇಳು ವತ್ಸ. ಈ ಹಿಂದೆ ಯಾವಾಗಲೂ ಯಾರಲ್ಲೂ ಮಾಡದಂತಹ ಅನುಗ್ರಹವನ್ನ ಶ್ರೀ ಲಕ್ಷ್ಮೀಕಾಂತನು ನಿನ್ನಲ್ಲಿ ಮಾಡಿದವನಪ್ಪ. ಜಗತ್ತಿಗೆ ನಿನ್ನ ಮೂಲಕವೇ, ಕೇವಲ ನಿನ್ನ ದೆಸೆಯಿಂದಲೇ ಶ್ರೀಹರಿಯು ಅಭೂತಪೂರ್ವವಾದಂತಹ ವಿಚಿತ್ರವಾದ ನೂತನ ರೂಪದಿಂದ ಅವತರಿಸುತ್ತಾನಪ್ಪ. ಜಗತ್ತಿನಲ್ಲಿ ಭಾಗವತ ಧರ್ಮ ಪ್ರಸಾರವು ನಿನ್ನಿಂದ ವಿಶೇಷವಾಗಿ ಆಗಲಿದೆ. ಶ್ರೀಮನ್ನಾರಾಯಣ ಭಕ್ತ ಶ್ರೇಣಿಯಲ್ಲಿ ನಿನಗೆ ಅಗ್ರಸ್ಥಾನವನ್ನ ದೊರಕಲಿದೆ. ಇಷ್ಟೇ ಅಲ್ಲ, ಶ್ರೀಹರಿಯು ನಿನ್ನಲ್ಲಿ ಸರ್ವದಾ ಸನ್ನಿಹಿತನಾಗಿದ್ದು ನಿನ್ನಿಂದ ವಿವಿಧ ರೀತಿಯಲ್ಲಿ ಲೋಕ ಕಲ್ಯಾಣವನ್ನ ಮಾಡಿಸಿ ದಿಗಂತ ವಿಶ್ರಾಂತ ಕೀರ್ತಿಯನ್ನು ತಂದಿದ್ದು ಅನುಗ್ರಹಿಸಲಿದ್ದಾನೆ. ಈ ಮಹಾಭಾಗ್ಯ ಯಾರಿಗೆ ತಾನೇ ದೊರಕಿತು? ಶಂಕುಕರ್ಣ, ನೀನು ನಿಜವಾಗಿ ಪರಮಧನ್ಯ ಅಂತೇಳಿ ಆ ಒಂದು ವಿವರಣೆಯನ್ನ ನೀಡ್ತಾರೆ. ಆಗ ಶಂಕುಕರ್ಣ ಆನಂದಭರಿತನಾಗಿ, ತಂದೆಯೇ, ಈಗ ತಾನೇ ನೀವು ದೈತ್ಯನಾಗೆಂದು ನನಗೆ ಶಾಪವನ್ನ ನೀಡಿದ್ದೀರಿ. ಈಗ ನೋಡಿದರೆ ಮಹಾಭಾಗವತೋತ್ತಮಾಗಿ ಶ್ರೀಹರಿಯ ವಿಶೇಷಾನುಗ್ರಹಕ್ಕೆ ಪಾತ್ರನಾಗಿ ಅಸಾಧಾರಣ ಕೀರ್ತಿ ಗಳಿಸುವುದು ಎನ್ನುತ್ತೀರಿ. ಇದರ ಅರ್ಥವೇನು ಸ್ವಾಮಿ ಅಂತೇಳಿ ಮತ್ತಷ್ಟು ವಿವರಣೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತಾರೆ ಬ್ರಹ್ಮದೇವರಿಂದ ಶಂಕುಕರ್ಣರು. ಆಗ ಬ್ರಹ್ಮದೇವರು, ಕುಮಾರ, ದುಷ್ಟ ಶಿಷ್ಟ ಪರಿಪಾಲಕನಾಗಿ ಶ್ರೀಹರಿಯು ಅವತರಿಸಿದಾಗ ಅನಿವಾರ್ಯವಾಗಿದೆ. ಅವನ ಅವತಾರಕ್ಕೆ ಕಾರಣವು ನೀನಾಗಬೇಕೆಂದು ಅವನ ಸಂಕಲ್ಪ. ಅಂತೆಯೇ ನನ್ನಿಂದ ನಿನಗೆ ಶಾಪ ಕೊಡಿಸಿದವನೂ ಅವನೇ. ವತ್ಸ, ಸಾಮಾನ್ಯವಾಗಿ ಸುರ ನರರಿಗೆ ಶಾಪ ಬಂದರೆ ಶಾಪಗ್ರಸ್ತರಾಗಿ ಕೆಡಕೆ ಆಗುತ್ತದೆ. ಆದರೆ ಶ್ರೀಹರಿಯೋ ಸಂಕಲ್ಪದಿಂದ ಶಾಪ ಬಂದರೆ ಅದು ವರವಾಗಿಯೇ ಪರಿಣಮಿಸುವುದು ಅನ್ನೋದನ್ನ ಹೇಳ್ತಾ, ಅದರಿಂದ ಸಮಸ್ತ ಜಗತ್ತಿನ ಉದ್ಧಾರ, ಧರ್ಮ ಸಂಸ್ಥಾಪನೆ, ಲೋಕ ಕಲ್ಯಾಣಗಳಿಗೆ ಕಾರಣವಾಗುತ್ತವೆ. ಅಂದರೆ ಸಾಮಾನ್ಯವಾಗಿ ಸುರನರಿಗೆ ಏನಾದರೂ ಶಾಪ ಬಂದರೆ ಅವರಿಗೆ ಕೆಟ್ಟದೇ ಆಗುತ್ತದೆ. ಆದರೆ ಶ್ರೀಹರಿಯ ಮೂಲಕ ಒಂದು ಶಾಪವನ್ನ ನೀಡ್ತಾ, ಅದೇನೋ ಜಗತ್ ಕಲ್ಯಾಣಕ್ಕೆ, ಏನೋ ಒಂದು ಕಾರ್ಯಕ್ಕೆ ಅದು ಮುನ್ನುಡಿ ಬರೆಯುತ್ತದೆ ಅನ್ನೋದನ್ನ ಬ್ರಹ್ಮದೇವರು ವಿವರಣೆಯನ್ನ ನೀಡ್ತಿದ್ದಾರೆ. ಪುಟ್ರಾಯ್ರೆ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ. ಆದ್ರೆ ಸಬ್ಸ್ಕ್ರೈಬ್, ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್, ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡಿ ಪ್ಲೀಸ್. ಶಂಕುಕರ್ಣ, ಶ್ರೀಹರಿಯು ನಿನಗೆ ಈ ಮಹತ್ ಕಾರ್ಯಕ್ಕೆ ಆರಿಸಿಕೊಂಡಿರುವನಪ್ಪ. ಅಂದ ಮೇಲೆ ನಿನ್ನ ಪುಣ್ಯ ಭಾಗ್ಯಗಳಿಗೆ ಎಣೆಯುಂಟೆ. ವತ್ಸ ಕೇಳು, ನೀನು ದೈತ್ಯನಾಗಿ ಜನಿಸಿದರೂ ಅಸುರ ಸಂಬಂಧಿಯಾದಂತಹ ಯಾವ ತಾಮಸ ಗುಣವು ನಿನ್ನ ಬಳಿ ಬರಲಾರವು. ಮತ್ತೊಮ್ಮೆ, ದೈತ್ಯನಾಗಿ ಜನಿಸಿದ್ರು ಕೂಡ ಯಾವ ಒಂದು ಅಸುರ ಸಂಬಂಧಿಯಾದಂತಹ ಯಾವ ತಾಮಸವೂ ಕೂಡ ಅವನ ಬಳಿಗೆ ಸುಳಿಯಲಾರದು ಅಂತೇಳಿ ಬ್ರಹ್ಮದೇವರು ವಿವರಣೆಯನ್ನು ಕೊಡುತ್ತಾ, ನಿನ್ನ ಬಳಿ ಬರಲಾರವು ಅಂತ ಹೇಳುತ್ತಾ, ದೇವ ಸ್ವಭಾವವೇ ನಿನ್ನಲ್ಲಿ ಸ್ಥಿರವಾಗಿ ನೆಲೆಸಿಕೊಳ್ಳುವುದು. ಆ ದೇವ ಸ್ವಭಾವ ಬಿಟ್ಟರೆ ನಿನ್ನಲ್ಲಿ ಮತ್ತೇನೂ ಇರೋದಿಲ್ಲ. ಆ ದೈತ್ಯ ಜನ್ಮ ಮಾತ್ರ ಇರುತ್ತೆ. ಆ ಗುಣಗಳೆಲ್ಲ ಶ್ರೀ ಹರಿಭಕ್ತನೇ ನೀನು ಅಂದಾಗ, ವಿಷ್ಣು ಭಕ್ತಿಯ ಮೀರಿ ಅಭಿವೃದ್ಧಿಸುವುದು, ನೀನು ಉದ್ಯುಕ್ತನಾಗುವುದರ ಜೊತೆಗೆ ಜಗತ್ತನ್ನ ಉದ್ಧಾರ ಮಾಡುವೆ, ಚಿಂತಿಸಬೇಡ. ನಿನ್ನ ಹೆಸರು ಅಜರಾಮರವಾಗಿ ಬೆಳಗುತ್ತದೆ ಅಂತ ಹೇಳ್ತಾರೆ. ಆಗ ಶಂಕುಕರ್ಣ, ಸ್ವಾಮಿ, ಹಾಗಾದರೆ ನಾನು ದೈತ್ಯನಾಗಿ ಹುಟ್ಟಲೇಬೇಕೆ? ಅಂದರೆ ನೋಡಿ, ಇಷ್ಟೆಲ್ಲ ವಿವರಣೆಯನ್ನ ನೀಡ್ತಿದ್ರೆ ನಾನು ದೈತ್ಯನಾಗಿ ಹುಟ್ಟಬೇಕೆ ಅನ್ನೋದೇ ಶಂಕುಕರ್ಣನ ತಲೆಯಲ್ಲಿ ಇಲ್ಲಿಯವರೆಗೂ ಇದೆ. ಇದಾದ ಮೇಲೆ ಏನಾಗುತ್ತೆ ಅನ್ನೋದನ್ನು ತಿಳಿಸ್ತೀನಿ ನೋಡಿ. ಆಗ ಬ್ರಹ್ಮದೇವರು, ತಪ್ಪಿದಲ್ಲ ವತ್ಸ,
ಅದು ಶ್ರೀ ಲಕ್ಷ್ಮೀಕಾಂತನ ಸಂಕಲ್ಪ. ಶಂಕುಕರ್ಣ, ಹಾಗಾದರೆ ಪಿತಾಮಹ, ನನಗೆ ಶಾಪ ವಿಮೋಚನೆ ಆಗುವುದು ಯಾವಾಗ? ಅಂದರೆ ಇಲ್ಲಿ ಶ್ರೀಹರಿಯು ಶಾಪವನ್ನು ಕೊಟ್ಟಿರೋದು ವರವಾಗಿ. ಆದರೆ ಶಂಕುಕರ್ಣಗೆ ಇನ್ನೂ ಅರ್ಥ ಆಗ್ತಿಲ್ಲ. ಜಗತ್ ಕಲ್ಯಾಣಕ್ಕೆ ತನ್ನನ್ನು ಆರಿಸಿಕೊಂಡಿದ್ದಾರೆ ಎನ್ನುವಂತಹ ಮಹತ್ತರ ವಿಷಯ ಇನ್ನೂ ಕೂಡ ಗಾಢವಾಗಿ ಅವರು ಹೋಗಲಿಲ್ಲ ಶಂಕುಕರ್ಣರು. ಅವರಿಗೆ ತಲೆಯಲ್ಲಿರೋದೆಲ್ಲ ದೈತ್ಯ 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 ಅಂತೇಳಿ. ಸರಿ, ಹಾಗಾದರೆ ದೈತ್ಯನಾಗಿ ಶಾಪವಾಗಿದೆ. ಶ್ರೀ ಹರಿಭಕ್ತಿಯಲ್ಲಿ ನಾನು ಇರ್ತೀನಿ, ನನಗೆ ಯಾವ ಒಂದು ಅವರ ದೈತ್ಯದ ಸ್ವಭಾವ ನನಗೆ ಬರೋದಿಲ್ಲ. ಆದರೂ ಕೂಡ ಈ ದೈತ್ಯದ ಜನ್ಮ ನನಗೆ ಈ ಶಾಪ ವಿಮೋಚನೆ ಯಾವಾಗ ಆಗುತ್ತೆ ಅಂತ ಕೇಳಿದಾಗ ಬ್ರಹ್ಮದೇವರು ಒಂದು ಮಂದಸ್ಮಿತರಾಗಿ, ಶಾಪವಲ್ಲ ಶಂಕುಕರ್ಣ, ಇದು ಮಹತ್ತರವಾದಂತಹ ಮಂಗಳಕರವಾದಂತಹ ವರವೆಂದು ತಿಳಿ. ಸ್ವಲ್ಪ ಧ್ಯಾನಸ್ಥರಾಗಿ ಅವರು ಚಿಂತಿಸ್ತಾರೆ. ಯಾಕಂದ್ರೆ ಇಷ್ಟೊಂದು ಪ್ರಶ್ನೆ ಮಾಡ್ತಿದ್ದಾನೆ, ಶಾಪ ವಿಮೋಚನೆಯನ್ನ ಕೇಳಿದ್ದಾನೆ, ಅದರ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂತೇಳಿ ಸ್ವಲ್ಪ ಧ್ಯಾನಸ್ಥರಾಗಿ ಕುಳಿತಾರೆ ಬ್ರಹ್ಮದೇವರು. ನಂತರ ಶಾಪ ವಿಮೋಚನೆ ಅದಕ್ಕೆ ಅನೇಕ ಯುಗಗಳಾಗಬೇಕಪ್ಪ. ನೀನು 4 ಅವತಾರಗಳನ್ನೆತ್ತಿ, ಮತ್ತೊಮ್ಮೆ ಹೇಳ್ತೇನೆ ನೋಡಿ, ಅದಕ್ಕೆ ಅನೇಕ ಯುಗಗಳಾಗಬೇಕಪ್ಪ. ನೀನು 4 ಅವತಾರಗಳನ್ನೆತ್ತಿ ಶ್ರೀಹರಿಯನ್ನ ಸೇವಿಸಿ ಭಾಗವತ ಗಣ್ಯನೆಂದು ವಿಖ್ಯಾತನಾಗಿ 4ನೇ ಅತಿ ಮಹಾವತಾರದಲ್ಲಿ 4ನೆಯ ಅತಿ ಮಹಾವತಾರದಲ್ಲಿ ಅದೃಶ್ಯ ಲೋಕ ಕಲ್ಯಾಣವನ್ನೆಸಗಿ ಶ್ರೀಹರಿ ಭಕ್ತಿ ಶಿಖಾಮಣಿ ಎನಿಸುವೆ. ನೀನೀಗ ಅದ್ಯಾವ ವೀಣಾಪಾಣಿಯ ಕಲ್ಯಾಣವ ನಾದ ಮಾಧುರ್ಯದಲ್ಲಿ ಮೈಮರೆತು ಯಾವ ಶ್ರೀರಾಮಚಂದ್ರ ದೇವರ ಪೂಜಾ ಕಾರ್ಯದಲ್ಲಿ ಪರಾಜ್ಞನಾಗಿ ಶಾಪಗ್ರಸ್ತನಾದೆಯೋ ಅದೇ ಶ್ರೀರಾಮಚಂದ್ರನನ್ನ ವಿಶೇಷಕರವಾಗಿ ಪೂಜಿಸಿ ಲೋಕ ಕಲ್ಯಾಣ ಸಕ್ತನಾಗಿ ವೀಣಾವಾದಕ ಗೋವಿಂದನೆಂದು ಖ್ಯಾತಿ ಗಳಿಸಿ ಕೊನೆಗೆ ನನ್ನೀ ಧಾಮಕ್ಕೆ ಬರುತ್ತೀಯೇ ಅಂತ ಹೇಳ್ತಾರೆ ಬ್ರಹ್ಮದೇವರು. ಅನಂತರ ಶ್ರೀಹರಿಯ ಚರಣವ ಪಾದಾವಿಂದಗಳನ್ನ ಸೇರಿ ಜನನ ಮರಣರಹಿತವಾದಂತಹ ಸ್ವರೂಪನಾನಂದ ವಿಭಾರ್ಥ ರೂಪವಾದಂತಹ ಮೋಕ್ಷ ಸುಖವನ್ನ, ಅಂದರೆ ಶಾಶ್ವತ ಸುಖವನ್ನ ಅನುಭವಿಸ್ತೀಯೇ ಅಂತೇಳಿ ಆ ಶಂಕುಕರ್ಣಿಗೆ ವಿವರಣೆಯನ್ನ ನೀಡ್ತಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ಶಂಕುಕರ್ಣಿಗೆ ಇನ್ನೇನು ಬೇಕು ಹೇಳಿ, ಪೂರ್ತಿಯಾಗಿ ಮನವರಿಕೆ ಆಯಿತು ಶಂಕುಕರ್ಣನಿಗೆ. ಆಗ ಆನಂದ ಉತ್ಸಾಹದಿಂದ, ತಂದೆಯೇ, ನಿನ್ನ ಅಣತಿಯನ್ನ ಶಿರಸಾಧರಿಸಿದ್ದೇನೆ, ಆದರೆ ದೇವ ಯುಗ ಯುಗಗಳವರೆಗೆ ತಮ್ಮನ್ನು ಮಾತೆ ಸರಸ್ವತಿ ದೇವಿಯನ್ನು ಅಗಲಿರಬೇಕೇ ಅಂತ ಕೇಳಿದಾಗ ಬ್ರಹ್ಮದೇವರು ನಗುಮುಖದಿಂದ, ಕುಮಾರ, ನೀನು ನನ್ನ ಲೋಕವನ್ನ ಬಿಟ್ಟು ಹೋದರೂ ನಾನು ನಿನ್ನನ್ನ ಬಿಡುವಂತಿಲ್ಲಪ್ಪ. ಒಂದು ರೂಪದಿಂದ ನಾನು ವಾಯುದೇವನು ನಿನ್ನಲ್ಲಿ ಸನ್ನಿಹಿತರಾಗಿದ್ದು ನಿನ್ನಿಂದ ಲೋಕ ಕಲ್ಯಾಣ ಮಾಡಿಸಬೇಕಾಗಿದೆ. ಅಂದರೆ ಈ ಸತ್ಯಲೋಕವನ್ನು ಬಿಟ್ಟು ಮತ್ತು ಮಾತೆ ಸರಸ್ವತಿಯನ್ನು ಬಿಟ್ಟು ನಾನು ಯುಗಯುಗಳವರೆಗೆ ಹೇಗೆ ಇರೋದು ಅಂತ ಕೇಳಿದಾಗ, ವತ್ಸ, ಇಲ್ಲಪ್ಪ ಕುಮಾರ, ನೀನು ಈ ಲೋಕವನ್ನ ಬಿಟ್ಟು ಹೋದರೂ ಕೂಡ ನಾವು ನಿನ್ನನ್ನು ಬಿಡಂಗಿಲ್ಲ. ನಾನು ಒಂದಲ್ಲ ಒಂದು ರೂಪದಲ್ಲಿ ನಿನ್ನಲ್ಲಿ ಇದ್ದು ಮತ್ತು ವಾಯುದೇವರು ಕೂಡ ನಿನ್ನಲ್ಲಿ ಸನ್ನಿಹಿತರಾಗಿದ್ದು ನಿನ್ನಿಂದ ಲೋಕ ಕಲ್ಯಾಣವನ್ನ ಮಾಡಿಸಲೇಬೇಕಾಗಿದೆ. ಇದು ಶ್ರೀಹರಿಯು ಕೊಟ್ಟಂತಹ ನಮ್ಮ ಕರ್ತವ್ಯ. ನಿನ್ನಲ್ಲೇ ನಾನು ಇರ್ತೇವೆ ಅಂತೇಳಿ ಯುಗಗಳಲ್ಲೂ ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳಿ ಧೈರ್ಯವನ್ನ ತುಂಬುತ್ತಾರೆ. ಮತ್ತು ಆನಂದವಾಗ್ಬಿಡುತ್ತೆ ಶಂಕುಕರ್ಣನಿಗೆ. ಅನುಗ್ರಹಿಸ್ತೋಸ್ಮಿ, ನಾನು ಭೂಲೋಕದಲ್ಲಿ ಅವತರಿಸಿದಾಗ ಮಾನವ ಸ್ವಭಾವಾನುಸಾರವಾಗಿ ಕರ್ತವ್ಯನ್ನ ಮರೆತು ಕುಳಿತಾಗ ನನ್ನನ್ನು ಎಚ್ಚರಿಸುವರಾರು ಸ್ವಾಮಿ ಅಂತ ಹೇಳ್ತಾರಂತೆ ಶಂಕುಕರ್ಣರು. ಶಂಕುಕರ್ಣರಿಗೆ ಮತ್ತೊಂದು ಪ್ರಶ್ನೆ, ಅಂದರೆ ಮಾನವ ಲೋಕದಲ್ಲಿ, ಅಂದರೆ ಭೂಲೋಕದಲ್ಲಿ ಅವತರಿಸಿದಾಗ ಮಾನವನಾಗಿ ಸ್ವಭಾವನಾಸರ, ಅಂದರೆ ಸಾಮಾನ್ಯ ಒಂದು ಸ್ವಭಾವ, ಅಂದರೆ ನಾವು ಕರ್ತವ್ಯವನ್ನು ಮರೆಯೋದು,
ಏನೋ ಗುರಿಯನ್ನು ಮುಟ್ಲಿಕ್ಕೆ ಮಧ್ಯದಲ್ಲಿ ಮರೆಯೋದು ಎಲ್ಲ ಸಾಮಾನ್ಯವಾಗಿ ನಮ್ಮ ಮನುಷ್ಯರ ಸ್ವಭಾವ. ಅದನ್ನೇ ಅವರು ಕೇಳ್ತಾರೆ. ನಾನು ಭೂಲೋಕದಲ್ಲಿ ಅವತರಿಸಿದಾಗ ಮಾನವ ಸ್ವಭಾವನುಸಾರವಾಗಿ ಕರ್ತವ್ಯವನ್ನು ಮರೆತು ಕುಳಿತಾಗ ನನ್ನನ್ನು ಎಚ್ಚರಿಸುವರಾರು ಸ್ವಾಮಿ ಅಂತ ಕೇಳಿದಾಗ ಈಗ ಸರಸ್ವತಿ ದೇವಿ ಮಾತಾಡ್ತಾಳೆ. ಗಿರ್ವಾಣಿ ತಾಯಿ ಸರಸ್ವತಿ ದೇವಿಯು ಮುಗುಳ್ನಗೆಯನ್ನ ಮತ್ತೆ ಆತನ ಒಂದು ಶಂಕುಕರ್ಣನ ತಲೆ ಮೇಲೆ ಅಭಯ ಹಸ್ತವನ್ನಿರಿಸಿ, ವತ್ಸ ಚಿಂತಿಸಬೇಡ, ನಾನು ಸರ್ವದಾ ನಿನ್ನಲ್ಲಿ ಸನ್ನಿಹಿತನಾಗಿರುವೆನು. ಮಾತ್ರವಲ್ಲ, ನೀನು ಕಿಂಕರ್ತವ್ಯ ಮೂಢನಾಗಿ ಕುಳಿತಾಗ ನಿನ್ನ ಎಚ್ಚರಿಸಲು ಪ್ರತ್ಯಕ್ಷಳಾಗಿ ನಿನಗೆ ಕರ್ತವ್ಯವನ್ನು ಬೋಧಿಸುವೆನು ಕಂದ ಎಂದು ಯೋಚಿಸಬೇಡ ಅಂತೇಳಿ ಆ ಒಂದು ಕರ್ತವ್ಯನ ನಾನು ಮಾಡ್ತೇನೆ ಅಂತೇಳಿ ಸರಸ್ವತಿ ದೇವಿಯು ಆ ಶಂಕುಕರ್ಣನಿಗೆ ಹೇಳ್ತಾರೆ. ಆಗ ಆನಂದ ಬಾಷ್ಪಾಶ್ರಿತ ನೇತ್ರನಾಗಿ ಬ್ರಹ್ಮದೇವ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನಿಗೆ ಹಾಗೂ ಸರಸ್ವತಿಯವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ತಂದೆಯೇ, ಅಮ್ಮ, ನಿಮ್ಮ ಈ ಕಿಂಕರನಲ್ಲಿ ಕೃಪೆಯಿರಲಿ. ಯಾವಾಗಲೂ ನಿಮ್ಮಲ್ಲಿಯೂ ಸರ್ವೋತ್ತಮನಾದಂತಹ ಶ್ರೀ ಲಕ್ಷ್ಮೀನಾರಾಯಣನಲ್ಲಿಯೂ ಭಕ್ತಿಯು ಅಭಿವೃದ್ಧಿಸುವಂತೆ ಆಶೀರ್ವದಿಸಿ ಅನುಗ್ರಹಿಸಿ ಎಂದು ಪ್ರಾರ್ಥಿಸುತ್ತಾರೆ. ಅಂದರೆ ತಂದೆ ತಾಯಿ ಸ್ವರೂಪರಾದಂತಹ ಅವರನ್ನು, ಸೃಷ್ಟಿಕರ್ತ ಬ್ರಹ್ಮದೇವರನ್ನ, ತಾಯಿ ಸರಸ್ವತಿಯನ್ನ ಕೈ ಮುಗಿದು ಕೇಳ್ಕೊಳ್ತಾರಂತೆ, ನಿಮ್ಮ ಈ ಕಿಂಕರನಲ್ಲಿ ಕೃಪೆಯಿರಲಿ, ಯಾವಾಗಲೂ ನಿಮ್ಮಲ್ಲಿಯೂ ಹಾಗೂ ಸರ್ವೋತ್ತಮನಾದಂತಹ ಶ್ರೀ ಲಕ್ಷ್ಮೀನಾರಾಯಣನಲ್ಲಿಯೂ ಭಕ್ತಿಯು ಅಭಿವೃದ್ಧಿಸುವಂತೆ ಆಶೀರ್ವಾದನ್ನ ಮಾಡಿ ಅನುಗ್ರಹಿಸಿ ಎಂದು ಪ್ರಾರ್ಥಿಸ್ತಾನಂತೆ ಆ ಶಂಕುಕರ್ಣ. ಬ್ರಹ್ಮದೇವರು ಹಾಗೂ ತಾಯಿ ವಾಣಿ ಹೇಳ್ತಾರಂತೆ, ತಥಾಸ್ತು ಕುಮಾರ, ನಿನಗೆ ಮಂಗಳವಾಗಲಿ. ಆಗ ಸಕಲ ಸುರಸ್ತೋಮ ಮುನಿವೃಂದವು ಭಗವಂತನ ಲೀಲಾವಿಲಾಸವನ್ನು ಕಂಡು ಪರಮಾನಂದ ತುದೀಲವಾಗಿ ಶಂಕುಕರ್ಣನಿಗೆ ಶುಭ ಶಂಸನ ಮಾಡಿ ನೋಡುತ್ತಿರುವಂತೆಯೇ ಭಾಗ್ಯಶಾಲಿಯಾದಂತಹ ಶಂಕುಕರ್ಣನು ಬ್ರಹ್ಮದೇವರ ಶಾಪರೂಪವನ್ನು ಶಿರಸಾಧರಿಸಿ ಶ್ರೀಹರಿಯ ಸಂಕಲ್ಪದಂತೆ ಸೇವೆ ಸಲ್ಲಿಸಲು ತೇಜೋರೂಪದಿಂದ ಸತ್ಯಲೋಕದಿಂದ ಅದೃಶ್ಯನಾಗ್ಬಿಡ್ತಾನೆ ಆ ಶಂಕುಕರ್ಣ. ನೋಡಿದ್ರಲ್ಲ, ಒಂದು ಸತ್ಯಲೋಕಕ್ಕೆ ಹೋಗಿ ನಾವು ಮತ್ತೆ ಭೂಲೋಕಕ್ಕೆ ಬಂದಂತಹ ಒಂದು ಸಂದರ್ಭ. ಅಂದರೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಕಣ್ತುಂಬಿ ನಾವು ಕೇಳುತ್ತಾ ಆ ಕಲ್ಪನೆಯನ್ನು ಮಾಡ್ತಾ ಹೋದರೆ ನಮಗೆ ಆನಂದವೂ ಆಹ್ಲಾದ ಸುಖವೂ ಹಾಗೂ ಆ ಜನ್ಮ ಪುಣ್ಯವೂ ದೊರಕುತ್ತಾ ರಾಘವೇಂದ್ರ ಸ್ವಾಮಿಗಳ ಪ್ರತಿಯೊಂದು ಜನ್ಮದ ಚರಿತ್ರೆಯನ್ನು, ರಾಯರ ಪವಾಡವನ್ನು ಕೇಳುವಾಗ ನಾವು ತಲ್ಲೀನನಾಗ್ಬಿಡಬೇಕು. ಸಂಪೂರ್ಣವಾಗಿ ತಲ್ಲೀನನಾದಾಗ ನಮಗೆ ಆ ಕೇಳುವಂತಹ ಪುಣ್ಯ ಸಂಪೂರ್ಣವಾಗಿ ನಮಗೆ ರಾಯರು ಕೊಡ್ತಾರೆ. ಹೀಗೆ ಭಗವಂತನು ಮಾಡಿಸಿಕೊಳ್ಳುವಂತಹ ಕಾರ್ಯ ಹೇಗಿರುತ್ತೆ ಅನ್ನೋದರಲ್ಲಿ ಒಂದು ಶಂಕುಕರ್ಣರಿಂದ ಪ್ರಾರಂಭವಾಗುತ್ತೆ ರಾಯರ ಈ ಒಂದು ಜನ್ಮ ವೃತ್ತಾಂತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮುಂದಿನ ಒಂದು ಸಂಚಿಕೆಯಲ್ಲಿ ಅವರ ಅವತಾರವಾದಂತಹ ಶ್ರೀ ಹರಿ ಭಕ್ತಗ್ರಣಿ ಶ್ರೀ ಪ್ರಹ್ಲಾದರಾಜರ ಒಂದು ಚರಿತ್ರೆಯನ್ನು ಮುಂದಿನ ಭಾಗದಲ್ಲಿ ನಾವು ತಿಳಿಸ್ಕೊಳ್ತೇವೆ. ಯಾರ್ಯಾರು ಶಂಕುಕರ್ಣನ ಭಾಗ 1, ಭಾಗ 2, ಭಾಗ 3 ಮೂರನ್ನು ಹಂತ ಹಂತವಾಗಿ ನೋಡಿದರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ದಯವಿಟ್ಟು ಆ ಭಾಗ 1 ಇದು ಶಂಕುಕರ್ಣ 1, ಶಂಕುಕರ್ಣ 2, ಶಂಕುಕರ್ಣ 3 ದಯವಿಟ್ಟು 3 ಭಾಗವನ್ನು ನೋಡಿ ತಮ್ಮ ಅಭಿಪ್ರಾಯವನ್ನು ನಮಗೆ ಹಂಚಿಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ನಾವು ಮಹತ್ ಕಾರ್ಯವನ್ನು ಮಾಡ್ತಿದ್ದೇವೆ, ಅದೊಂದು ಲಿಂಕನ್ನು ಹಾಕಿದ್ದೇವೆ. ಅಂದರೆ ವಿಶ್ವರಾಯರ ಭಕ್ತರ ಸಮಾಗಮ ಅಂತೇಳಿ ಆ ಒಂದು ಲಿಂಕ್ ಇದೆ. ಅದನ್ನು ಫಾರ್ಮ್ ಫಿಲ್ ಮಾಡೋದ್ರ ಮೂಲಕ ತಮ್ಮಲ್ಲಿಯ ಭಕ್ತಿಯನ್ನು ಅಲ್ಲಿ ತೊಡಗಿಸಿಕೊಂಡು ನೀವು ರಾಯರ ಸೇವೆಯನ್ನು ಮಾಡುವಂತಹ ಅವಕಾಶ ಅಲ್ಲಿದೆ.
ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಾಮೆಂಟ್ ಬಾಕ್ಸ್ನಲ್ಲಿರುವಂತಹ ಆ ಒಂದು ಫಾರ್ಮನ್ನು, ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ ಎಲ್ಲರೂ ವಿಶ್ವರಾಯರ ಭಕ್ತ ಸಮಾಗಮ ಪ್ರತಿಷ್ಠಾನಕ್ಕೆ ಸೇರಿಕೊಳ್ಳಿ ಹಾಗೂ ಜಪಮಂತ್ರಾಲಯ ನಿರ್ಮಾಣಕ್ಕೆ ತಮ್ಮೆಲ್ಲರಿಂದ ಎಲ್ಲರ ಸಹಕಾರವು ನೀಡಬೇಕೆಂದು ನಾನು ಕೇಳ್ಕೊಳ್ತೇನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ಜಾಳವೆ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತ ಸ್ಮರೇತ್ ತೇನಾಹ ವಿಘ್ನಂ ಪ್ರಣಶಂತಿ ಸಿದ್ಧಂತಿ ರಚಮನಾವೃತಃ ಮುಕ್ಕೋಪಿ ಪ್ರಸಾದೇನ ಮುಕುಂದಶನಾಯತೆ ರಾಜರಾಜಾಯತೆ ರಿಕ್ತು ರಾಘವೇಂದ್ರಂ ತಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀರಾಘವೇಂದ್ರ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಭಕ್ತ ಚಾನಲ್ ನೋಡ್ತಕ್ಕಂಥ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಈ ರಾಯರ ಭಕ್ತ ಚಾನೆಲ್ ನಲ್ಲಿ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನ ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ. ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ, ಭಾಗ್ಯವನ್ನ, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಕ್ಕಂಥ ಭಾಗ್ಯ ಕೊಳ್ಳಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಸತ್ಯಧರ್ಮರತಾಯ ಚ